4ನೇ ತರಗತಿ ವಿದ್ಯಾರ್ಥಿಗಳಿಂದ ಅಸೆಂಬ್ಲಿ ಕಾರ್ಯಕ್ರಮ. ಕತೆ. ಒಂದಾನೊಂದು ಊರಿನಲ್ಲಿ 4 ಸ್ನೇಹಿತರು ಇರುತ್ತಾರೆ. ಅವರ ಹೆಸರು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಐಸ್ ಕ್ರೀಮ್. ಇವರು 4 ಒಳ್ಳೆಯ ಸ್ನೇಹಿತರು. ಒಂದು ದಿನ ಇವರು 4 ಜನ ಸೇರಿ ಸಿನಿಮಾ ನೋಡಲು ಹೋಗುತ್ತಾರೆ. ಚೆನ್ನಾಗಿ ಮಜಾ ಮಾಡುತ್ತಾರೆ. ಮತ್ತೆ ಅಲ್ಲಿಂದ ವಾಪಸ್ ಮನೆಗೆ ಬರುತ್ತಾರೆ. ದಾರಿಯಲ್ಲಿ ಬರುವಾಗ ಸೂರ್ಯನ ತಾಪದಿಂದ ಐಸ್ ಕ್ರೀಮ್ ಸ್ವಲ್ಪ ಸ್ವಲ್ಪ ಕರಗಲು ಆರಂಭಿಸುತ್ತದೆ. ಹಾಗೆ ಕರಗುತ್ತಾ ಕೊನೆಗೆ ಐಸ್ ಕ್ರೀಮ್ ಸತ್ತು ಹೋಗುತ್ತದೆ. ಇದನ್ನು ನೋಡಿ 3 ಗೆಳೆಯರು ಅಳುತ್ತಾ ಮುಂದೆ ನಡೆದು ಬರುತ್ತಾರೆ. ದಾರಿಯಲ್ಲಿ ಬರುವಾಗ ಆಗ ಬಜ್ಜಿ ಬಂಡಿಯವರು ಒಂದು ಮೆಣಸಿನಕಾಯಿ ಕಮ್ಮಿಯಾಗಿದೆ ಎಂದು ಹಸಿಮೆಣಸಿನಕಾಯಿಯನ್ನು ಎಣ್ಣೆಯಲ್ಲಿ ಬಿಡುತ್ತಾರೆ. ಆಗ ಹಸಿಮೆಣಸಿನಕಾಯಿ ಸತ್ತು ಹೋಗುತ್ತದೆ. ಇದನ್ನು ನೋಡಿ ಟೊಮೆಟೊ, ಈರುಳ್ಳಿ ಅಳುತ್ತಾ ಮುಂದೆ ನಡೆದು ಬರುತ್ತಾರೆ. ಆಕಸ್ಮಿಕವಾಗಿ ಒಂದು ಕಾಯಿನ ಕೆಳಗೆ ಟೊಮೆಟೊ ಬಿದ್ದು ಸತ್ತು ಹೋಯಿತು. ಇದನ್ನು ನೋಡಿ ಈರುಳ್ಳಿ ಅಳುತ್ತಾ ಶಿವನಿಗೆ ತಪಸ್ಸು ಮಾಡಿತು. ನಾನು ಈ ಐಸ್ ಕ್ರೀಮ್ ಸತ್ತಾಗ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಇದ್ದೇವೆ. ಆದರೆ ಮೆಣಸಿನಕಾಯಿ ಸತ್ತಾಗ ಟೊಮೆಟೊ, ನಾನು ಅಳಲು ಇದ್ದೇವೆ. ಟೊಮೆಟೊ ಸತ್ತಾಗ ನಾನು ಇದ್ದೇನೆ, ಆದರೆ ನಾನು ಸತ್ತಾಗ ಅಳಲು ಯಾರು ಇದ್ದೇವೆ ಅಂದಾಗ ಶಿವನು ಈರುಳ್ಳಿಗೆ ವರವನ್ನು ನೀಡುತ್ತಾನೆ. ನಿನ್ನನ್ನು ಯಾರು ಕೊಯ್ಯುತ್ತಾರೋ ಅವರ ಕಣ್ಣಲ್ಲಿ ನೀರು ಬರುತ್ತದೆ ಎಂದು ವರ ಕೊಟ್ಟರು. ಅಂದಿನಿಂದ ಯಾರು ಈರುಳ್ಳಿಯನ್ನು ಕೊಯ್ದರೂ ಅವರ ಕಣ್ಣಲ್ಲಿ ನೀರು ಬರಲು ಆರಂಭವಾಯಿತು. ಧನ್ಯವಾದಗಳು. ಚೆನ್ನಮ್ಮ ಬೆಳಗಾವಿಯ ಕಾಕತಿಯಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಲ್ಲಿಯೇ ತುಂಬಾ ಧೈರ್ಯಶಾಲಿ. 7 ವಯಸ್ಸಿನಲ್ಲಿಯೇ ಕುದುರೆ ಸವಾರಿ, ಕತ್ತಿ ಬಳಸಿ ಬಿಲ್ಲು ವಿದ್ಯೆಗಳಲ್ಲಿ ಈಕೆಗೆ ತುಂಬಾ ಆಸಕ್ತಿ. ಹೀಗಾಗಿ ಬಾಲ್ಯದಲ್ಲಿಯೇ ಯುದ್ಧ ಕೌಶಲ್ಯ ಅಳವಡಿಸಿಕೊಂಡ ಈಕೆ ಕಿತ್ತೂರಿನ ದೇಸಾಯಿ ಮಂಡಸರ್ಜನನ್ನು ಮದುವೆಯಾಗಿ ಕಿತ್ತೂರಿನ ರಾಣಿಯಾದರು. ಮಂಡಸರ್ಜನ ಕಾಲಾನಂತರ ಮನುಷ್ಯರನ್ನು ಸಮಾಜವನ್ನು ಹೋರಾಡಿ ವೀರನನ್ನು ಎನಿಸಿಕೊಂಡರು. ಉತ್ತಮ ಆಹಾರ ಅಭ್ಯಾಸಗಳು. ಊಟ ಮಾಡುವ ಮುನ್ನ ಮತ್ತು ನಂತರ ಕೈಕಾಲುಗಳನ್ನು ತೊಳೆ, ಹುರುಳಿಕಾಯಿ, ಮೂಲಂಗಿ ಇತ್ಯಾದಿ 4 ಪದಾರ್ಥಗಳಿರುವ ಆಹಾರವನ್ನು ಸೇವಿಸು. ಶುದ್ಧವಾದ ಹಾಗೂ ಆರೋಗ್ಯಕರವಾದ ಆಹಾರವನ್ನು ಸೇವಿಸು. ಆಹಾರ ಸೇವನೆಯ ನಂತರ ಪ್ರತಿ ಬಾರಿ ಹಣ್ಣುಗಳು ಹಾಗೂ ಬಾಯಿ ನಾಲಿಗೆಯನ್ನು ಸ್ವಚ್ಛಗೊಳಿಸು. ಏಕವಚನ ಮತ್ತು ಬಹುವಚನಗಳು. ಪೆನ್ಗಳು, ಪೆನ್ಸಿಲ್ಗಳು, ಕಟ್ಟರ್ಗಳು, ಬಣ್ಣಗಳು. ಹಾಡು. ಆ ಆ ಇ ಈ ಇದು ನಮ್ಮ ಶಾಲೆ ಊರು. ಇವರೇ ನಮ್ಮ ಟೀಚರ್ ಎ ಎ ಐ. ಇದು ನನ್ನ ಕೈ ಓ ಓ ಔ. ನಾಯಿ ಬಗಳು ಅಂ ಅಹ ವಾರೆ ವಾ. ಕೆಂಪುಗೋಟೆ ಗಲ್ಲಿಯಲ್ಲಿ ಕಾಕದ ಗಣ, ಚಂದಮಾಮ ಗಾಡಿಯಲ್ಲಿ ಚಾಚದ ಜನ, ತಗಡಿಯಲ್ಲಿ ಹೋಗುವನು ಚಾಟದ ಗಣ, ತಪ್ಪವಂತೆ ತಾತದ ಗಣ, ಪಕ್ಷಿ 2 ರೆಕ್ಕೆಯುಳ್ಳೆ ಪಾಪ ಪಾಪಮ್ಮ. ಯಾರಿಗೊಟ್ಟು ಯಾರಿಗಿಲ್ಲ ಯಾರಾಗ ವಶ, ಸರಸ್ವತಿ ತುಂಬಾ ಜಾಣವಂತೆ ಶಾಸಹಾಳ, ಸರಸ್ವತಿ ತುಂಬಾ ಜಾಣವಂತೆ ಶಾಸಹಾಳ. ಇಂದು ನಾವು ವೀರತ್ವವನ್ನು ಕಿರುನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಅಭಿಮನ್ಯು ಪಾತ್ರಧಾರಿಯಾಗಿ ಕೆ ಆರ್ ಶಶಿಧರ. ಧರ್ಮ
ಮನಸ್ಸೀಗ ದುರ್ಯೋಧನನಾಗಿ ಅಳಿವ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಕಠೋರ ಸಂಗ್ರಾಮ ನಡೆಯುತ್ತಿತ್ತು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗುವಿರಿ? ಬಾಮಕು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಉಂಟು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಪ್ತಕ ಎಂಬ ರಾಕ್ಷಸರನ್ನೇ ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ? ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ಲಿದ್ದೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಲಿಸಿಕೊಡಿ. ಬೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ಹಾಗೆಂದೇನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಅಷ್ಟೊಂದು ಶಂಕೆ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಅವರು ಮಗುನಿ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಆದರೆ ಈ ಕಠೋರ ಯುದ್ಧವು ನಿನ್ನಂತಹ ಬಾಲಕರಿಗೆ ಸಲ್ಲದು ಕುಮಾರ. ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಆಶೀರ್ವದಿಸಿ ಕಲಿಸಿಕೊಡಿ. ಭಲೇ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಾ ನೀನು ಚಕ್ರವ್ಯೂಹವನ್ನು ಭೇದಿಸುವುದರಲ್ಲಿ ಯಾವುದು ಅನುಮಾನವಿಲ್ಲ. ಇದೇನು ಭೀಮಸೇನನಿ ಹೇಳುತ್ತಿರುವುದು? ಅಭಿಮನ್ಯು ಇನ್ನೂ ಮಗು. ಅವನನ್ನು ಯುದ್ಧಕ್ಕೆ ಕಳುಹಿಸಲು ನನಗೆ ಸರಿ ಕಾಣಿಸದು. ಅಣ್ಣ, ನೀನು ಚಿಂತಿಸಬೇಡ. ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ. ಆಯಿತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತವಿದೆ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕರಿಗೆ ರಕ್ಷಾ ಕವಚದಂತಿರೋಣ. ಬಹಳ ಸಂತೋಷ ದೊಡ್ಡಪ್ಪ. ನನ್ನನ್ನು ಆಶೀರ್ವದಿಸಿ. ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು. ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನನಿಂದ ಆಶೀರ್ವಾದ ಪಡೆದುಕೊಂಡು ಬಂದಿದ್ದೇನೆ. ನೀನು ಸಹ ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ. ಏನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಏಕಮ್ಮ, ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಅಷ್ಟೊಂದು ಸಂದೇಹವೇ? ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ. ಆಗಲಿವರು ಶ್ರೀಕೃಷ್ಣ ಪರಮಾತ್ಮನ ಕೃಪೆ. ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಪ್ರವೇಶ. ಮಾಸ್ತರೇ, ಏಕಲಿಂಗ ವದನ ಎಂದು ಚಿನ್ನವಾಗಿ ಕಾಣಿಸುತ್ತದೆ. ಪ್ರಾಣಕಾಂತ, ನೀನು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು. ಅದಕ್ಕಾಗಿ ಈ ರೀತಿ ಖಿನ್ನತೆ. ಚಿಂತಿಸಬೇಡ ಉತ್ತರೆ. ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುತ್ತೇನೆ. ಧೈರ್ಯದಲ್ಲಿ ನಗುಮುಖದಿಂದ ನನ್ನನ್ನು ಹರಸಿ ಕಳುಹಿಸಿಕೊಡು. ಆಗಲಿ, ಜಯವಿರುವ ತನಕ ಬರಬೇಕೆ? ಯುದ್ಧ ಕ್ಷತ್ರಿಯರ ಧರ್ಮ. ಹೋಗಿ ಬನ್ನಿ, ಆ ಪರಮಾತ್ಮನನ್ನು ಉಂಟು ಮಾಡಲಿ. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತ ರಥಾಂಗೆಯನ್ನು ಯುದ್ಧ ಭೂಮಿಗೆ ಪ್ರವೇಶ
ಇಂದ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ. ಬನ್ನಿರಿ ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿರಿ. ನಿಮ್ಮನ್ನೆಲ್ಲ ಕರಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ. ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರವೇಷವನ್ನು ಆತನನ್ನು ಮುಗಿಸಲು ತಂದು ಹೋಗುವರು. ವೀರವೇಷದಿಂದ ಹೊರಡುತ್ತಿರುವಾಗ ಕೌರವರು ಹುಲಿಯಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು. ರಣಹೇಡಿಗಳೇ, ತಾಯಿಯ ಹಾಲುಂಡೆ ಯಾವುದೇ ಶಕ್ತಿಯ ಈ ಕೆಲಸ ಮಾಡಲಾರ. ವೀರಾವೇಶದಿಂದ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ? ನಿಮಗೆ ಧಿಕ್ಕಾರವಿರಲಿ. ಸಣ್ಣವರಾದ ವಿನವೇನ, ಹೊಡೆ, ಕರ್ಣ, ಜಯದ್ರಥ ನೀವೆಲ್ಲ ರಾವಣನಿಗೆ ಒಟ್ಟಾಗಿ ಬೀಳುವುದು. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರವೇಷದಿಂದ ಹೋರಾಡಿ ವೀರಮರಣ ಹೊಂದುವನು.